ಜಿಲ್ಲೆಯ ಗಂಗಾವತಿಯಲ್ಲಿ ನಡೆದ ಕರ್ನಾಟಕ ರೈತ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿಯ ಸಭೆಯಲ್ಲಿ ಆನಂದಗೆರೆ ಮಂಜುನಾಥ್ ಆರುಗೌಡ ಅವರನ್ನು ಸಂಘಟನೆಯ ಗೌರವಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಮನಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಮಂಜುನಾಥ್ ಅವರ ರೈತಪರ ಹೋರಾಟ ಹಾಗೂ ಸೇವೆಯನ್ನು ಗೌರವಿಸಲಾಯಿತು. ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಅವರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಾಪುರಕ್ಕೆ ಭೇಟಿ ನೀಡಿದ್ದು, ದೇವರಾಜ್ ಅರಸು ವೃತ್ತದಲ್ಲಿ ಗ್ರಾಮಸ್ಥರು ಹಾಗೂ ರೈತ ಹಸಿರು ಸೇನೆಯ ವತಿಯಿಂದ ಸನ್ಮಾನಿಸಲ್ಪಟ್ಟರು. ವತಿಯಿಂದ ನನ್ನನ್ನು ಶ್ರೀ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಮನಿಯವರು ಹಾಗೂ ಪಂಚ ನಂಜುಂಡಸ್ವಾಮಿ ಅವರ ಅಧ್ಯಕ್ಷತೆ ಮೇರೆಗೆ ಹಾಗೂ ಎಲ್ಲ ನನ್ನ ಬೆಟ್ಟದಪುರದ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದಿನ ನನ್ನ ಎಲ್ಲ ಸ್ನೇಹಿತರಿಗೂ ನಾನು ರೈತರ ಪರವಾಗಿ ಇಚ್ಛಾಪೂರ್ವಕವಾಗಿ ನನ್ನ ಶ್ರದ್ಧಾಪೂರ್ವಕವಾಗಿ ಹೋರಾಟವನ್ನು ಮಾಡಲು ಎಲ್ಲರೂ ಸಹ ನನಗೆ ಕೈ ಜೋಡಿಸಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರಾದ ನಾನು ಕುಮಾರ್ ಮಾತಾಡ್ತಿರೋದು. ಇವತ್ತು ನಮಗೆ ತುಂಬ ಹೆಮ್ಮೆಯ ದಿನ ಅಂತಂದರೆ, ನಮ್ಮ ಜಿಲ್ಲೆಯಾದರೂ ನಮ್ಮ ತಾಲೂಕಾದರೂ ನಮ್ಮ ಎಲ್ಲ ಜಿಲ್ಲೆಗಳಿಗೆ ಆಗಿರ್ಬೋದು, ಎಲ್ಲ ನಮ್ಮ ಕರ್ನಾಟಕ ಆಗಿರ್ಬೋದು, ನಮಗೆ ಒಂದು ಗೌರವ ಅಧ್ಯಕ್ಷರಾಗಿ ಬಂದವರು ಅಂತಂದರೆ ನಮಗೆ ತುಂಬ ಹೆಮ್ಮೆಯಿಂದ ಅಂತ ಕೇಳ್ಕೊತಿದ್ದೀನಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟವನ್ನು ಮಾಡಿ ನಮಗೆ ರೈತಾಪಿ ವರ್ಗದವ್ರಿಗೆ ತುಂಬ ನ್ಯಾಯ ಕೊಡುವಂಥ ಒಂದು ಅನ್ಯಾಯವನ್ನು ತಡೆ ಹಿಡಿದು ನಮಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿಕೊಡ್ತಾರೆ ಅಂತ ನನ್ನ ಹೇಳ್ತಾ ಇದ್ದೀನಿ. ನಾವು ಆನಂದಗೆರೆ ಅಂತ ಒಂದು ಹಳ್ಳಿಯಿಂದ ಹುಟ್ಟಿ ಇವತ್ತು ರಾಜ್ಯ ಮಟ್ಟದ ಒಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಲ್ಲಿ ತನ್ನನ್ನು ಗುರುತಿಸ್ಕೊಂಡು ಈ ದಿನ ಇಡೀ ಕರ್ನಾಟಕ ರಾಜ್ಯದ ಗೌರವಾಧ್ಯಕ್ಷರಾಗಿದ್ದಾರೆ ಅಂದರೆ ಈ ದಿನ ನಮ್ಮ ತಾಲೂಕು ಮತ್ತು ನಮ್ಮ ಹೋಬಳಿಗಳಿಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ದೇವರು ಮಂಜಣ್ಣ ಅವರಿಗೆ ಆರೋಗ್ಯ, ಆಯುಷು ಮತ್ತು ರೈತರ ಸಮಸ್ಯೆಗಳಿಗೆ ಹೋರಾಟ ಮಾಡೋದಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರಿಗೆ ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತ ಇಲ್ಲಿರುವಂಥ ಎಲ್ಲ ಜನರ ಸಮ್ಮುಖದಲ್ಲಿ ನಾನು ಭಗವಂತನ ಬೇಡ್ಕೊಳ್ತೀನಿ. ಹಾಗೂ ಹಸಿರು ಸೇನೆ ಇವತ್ತು ಪಿರಿಯಾಪಟ್ಟಣ ತಾಲೂಕಿನ ಮೈಸೂರು ಜಿಲ್ಲೆ ನಮ್ಮ ಆನಂದಗೆರೆ ಮಂಜುನಾಥ್ ಗೌಡರು ರಾಜ್ಯ ಗೌರವಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇವತ್ತು ಅಂದರೆ ನಿನ್ನೆ ಗಂಗಾವತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಸರ್ವ ಸದಸ್ಯರುಗಳು ನಮ್ಮ ಎಲ್ಲ ರಾಜ್ಯಾಧ್ಯಕ್ಷರು ಸೇರಿ ಅವರ ಸಮ್ಮುಖದಲ್ಲಿ ನಮ್ಮ ಮಂಜುನಾಥ್ ಗೌಡರನ್ನ ರಾಜ್ಯ ಗೌರವಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದು ನಮ್ಮ ಈ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ತಂದಂಥ ಹೆಮ್ಮೆ ಹಾಗೂ ಈ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಹೆಚ್ಚಿನ ಕಾಲಾವಕಾಶ ಇದ್ದು ಕೆಲಸ ಮಾಡಬೇಕಂತೇಳಿ ನಮ್ಮ ಬೆಟ್ಟದಪುರ ಹಾಗೂ ಹುಣಸೂರು, ಮೈಸೂರು ಹಾಗೆ ಎಲ್ಲ ತಾಲೂಕಿನ ಜನತೆಯ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಜವಾನ್, ಜೈ ಕಿಸಾನ್.